ಪ್ರೀ-ವೆಡ್ಡಿಂಗ್ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. Day 1 of our pre-wedding shoot is day 2 of pre-wedding shoot. ಕಿರಾ ಎಷ್ಟು ಜನ ಇದೆ ನೋಡು ಮಂಜು ಅಲ್ವಾ, ಎಷ್ಟೊಂದು ಜನ ಪ್ರೀ-ವೆಡ್ಡಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಲ್ಲಿ. ಅಯ್ಯೋ ವಾಪಸ್ ಹೋಯ್ತು ಫ್ರೆಂಡ್ಸ್, ಯಾವುದೋ ಪೇಜನ್ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಂದರ್ಯ ಪ್ರಕಾಶ್. ಸೊ ಇವತ್ತು ನೀವು ವಿಡಿಯೋ ನೋಡಿರ್ಬೋದು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ನ ಪ್ರಿಪ್ರೇಷನ್ಸ್. ಅದು ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಗ ಹೋಗಿ ನೋಡಿ. ಸೊ ದಿಸ್ ಇಸ್ ದ ಡೇ 1 ಆಫ್ ಅ ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಂಡ್ ಇದಾಗಿದೆ ನಮ್ಮ ಲೊಕೇಶನ್. ಆ್ಯಂಡ್ ಇದಾಗಿದೆ ನನ್ನ ಔಟ್ಫಿಟ್. ಸೊ ಮಧು ಅವ್ರದ್ದು ಔಟ್ಫಿಟ್ ತೋರಿಸ್ತೀನಿ. ಸೊ ಇದು ಮಧು ಔಟ್ಫಿಟ್. ಸೊ ನಾವು ಇವತ್ತೊಂದು ರೀಲ್ಸ್ಗೋಸ್ಕರ ಇವತ್ತು ಶೂಟ್ ಮಾಡ್ತಾ ಇರೋದು. ಏನು ಮೇಕಿದೆ ಅದೊಂದು ಸ್ವಲ್ಪ ವರ್ಟಿಕಲ್ ಶೂಟ್, ಅದನ್ನ ತೆಗೆಸ್ಕೊತಾ ಇದ್ದೀವಿ. ಆ್ಯಂಡ್ ನಾವು ಬಂದಿರೋದು ಹೆಸರುಘಟ್ಟಾಗೆ. ಆ್ಯಂಡ್ ರೀಲ್ಸ್ ನಾನು ಈ ವಿಡಿಯೋ ಬರೋಕ್ಕಿಂತ ಮುಂಚೆನೇ ನಾನು ಆ ರೀಲ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಹೋಗಿ ನೋಡಿ. ಆ್ಯಂಡ್ ಇವಾಗ ಶೂಟಿಂಗ್ ಎಲ್ಲ ಮುಗೀತು. ಒಂದು ಅಮೇಝಿಂಗ್ ಫೋಟೋಗ್ರಾಫರ್ ಸಿಕ್ಕಿದ್ದಾರೆ. ಅವ್ರು ಬಂದ್ಬಿಟ್ಟು ಮಧು ಅವರ ಸ್ಕೂಲ್ ಫ್ರೆಂಡ್. ಸೊ ಅವ್ರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಫೋಟೋಗ್ರಾಫರ್ ಇವ್ರ ಹೆಸರು ವಿನೋದ್ ಅಂತ. ಇವ್ರ ಪೇಜ್ನ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಫೋಟೋ ಹಿಡಿತಾರೆ. ನಿಮ್ಮ ನಂಬರು ಡಿಸ್ಪ್ಲೇ ಮಾಡೋದು. ಸೊ ಅವ್ರ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನಿಮಗೆ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇಷ್ಟ ಆಗಿದ್ರೆ, ರೀಲ್ಸ್ ಇಷ್ಟ ಆಗಿದ್ರೆ, ಫೋಟೋಸ್ ಎಲ್ಲನೂ ಇವರೇ ಹಿಡಿದಿರೋದು. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಬಾಯ್. ಇವ್ರ ಹೆಸರು ಮನು ಅಂತ, ಮಧು ತಮ್ಮ. ಮನು ಹಾಯ್ ಮಾಡು. ಮನು ನಮಗೆ ಪಾಪ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮಗೆ ನೀರು ತಂದು ಕೊಟ್ಟರು, ಇವಾಗ ತಿಂಡಿನೂ ತಂದು ಕೊಟ್ಟಿದ್ದಾರೆ. ಅವ್ರ ಅಣ್ಣನೂ ರೇಗಿಸ್ತಾ ಇದ್ದಾರೆ, ನಮ್ಮಿಬ್ರು ರೇಗಿಸ್ತಾ ಇದ್ದಾರೆ ಅಲ್ವಾ ಮನು? ಮಾತಾಡು ಮನು. ಇಲ್ಲಿ ಅವ್ರ ಅತ್ತಿಗೆಗೋಸ್ಕರ ಫ್ಯಾನ್ ತೊಗೊಂಡ್ಬಂದಿದ್ದಾರೆ. ಸೊ ಇವಾಗ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಕುತ್ಕೊಂಡು. ಒಳ್ಳೆ ತುಂಬ ಚೆನ್ನಾಗಿದೆ. ಉಡುಪಿ ಗ್ರ್ಯಾಂಡಿಂದ ತಂದಿದ್ದು. ಇಲ್ಲಿ ಅಷ್ಟು ಕಷ್ಟ ಇದೆ. ವಡೆ ನನಗೆ ಡಬಲ್ ವಡೆ. ಇವಾಗ ತಿಂಡಿ ಎಲ್ಲ ಆಯಿತು. ಸೊ ಇವಾಗ ಮಧುದು ಸಿಂಗಲ್ ಶಾರ್ಟ್ನ ತೆಗಿತಾ ಇದ್ದಾರೆ. ನಿಮಗೆ ತೋರಿಸ್ತೀನಿ. ಮೂರು ಜನನು ಮೂರು ಕಡೆ ಇದ್ದಾರೆ. ಇವ್ರು ಆ್ಯಂಗಲ್ ಹುಡುಕ್ತಾ ಇದ್ದಾರೆ. ಮನು ಅಕೀರಾನ್ ಹಿಡಿತಾ ಇದ್ದಾನೆ. ಮಧು ಇಸ್ ಸೋ ಕ್ಲೂಲೆಸ್, ಈ ಡೋಂಟ್ ನೋ ವಾಟ್ ಹಿ ಇಸ್ ಡೂಯಿಂಗ್. ಸೊ ನಮ್ಮದು ಶೂಟ್ ಆಲ್ಮೋಸ್ಟ್ ಆಯಿತು. ಆ್ಯಂಡ್ ನಿಮ್ಗೊಂದು ತೋರ್ಸೋದು ಮಾಡ್ತೋದೆ. ನಮ್ಮ ಶೂಟಿಗೆ ಸ್ಪೆಷಲಾಗಿ ಒಂದು ಪ್ರಾಪ್ಸ್ ಯೂಸ್ ಮಾಡಿದ್ದೀವಿ. ಆ ಪ್ರಾಪ್ ಬಂದ್ಬಿಟ್ಟು ಅಕೀರಾ ಇಲ್ಲಿ ಕ್ಯೂಟಿ, ಸೊ ಕ್ಯೂಟ್. ಇವನ ಹೆಸರು ಅಕೀರಾ ಅಂತ. ಇವರು ಮಧು ಮನೇಲಿ, ಮಧು ಮನೆ ಪೆಟ್ ಇವನು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಇದಾಗಿತ್ತು ನಮ್ಮ ಶೂಟ್ ವಿಡಿಯೋ. ಸೊ ದಿಸ್ ವಾಸ್ ಡೇ 1. ನಿಮ್ಮ ಡೇ 2 ಮೋಸ್ಟ್ಲಿ ಈ ವಿಡಿಯೋಲೇ ತೋರಿಸ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಸೊ see you all for day 2. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ 6:30 ಆಗಿದೆ. ನಾವು ಮೇಲ್ಕೋಟೆಗೆ ಬಂದಿದ್ದೀವಿ. ಆ್ಯಂಡ್ ದಿಸ್ ಇಸ್ ಡೇ 2 ಆಫ್ ಪ್ರೀ ವೆಡ್ಡಿಂಗ್ ಶೂಟ್. ಆ್ಯಂಡ್ ದಿಸ್ ಇಸ್ ಡೇ 2 ಆಫ್ ಪ್ರೀ ವೆಡ್ಡಿಂಗ್ ಶೂಟ್. ನಾನು ಹೇಳ್ದಿರೋ ಫಸ್ಟ್ ಟೈಮ್ ಅವನೇ ಮಾತಾಡಿದ್ದಾರೆ. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಆವಾಗಲೇ ಹೇಳ್ದಂಗೆ ಮೇಲ್ಕೋಟೆಗೆ ಬಂದಿದ್ದೀವಿ. ಸೊ ಇವಾಗ ರೆಡಿ ಆಗಬೇಕು. ನಮಗೆ ಅಲ್ಲಿ ಟೆಂಟ್ ಇದೆ, ಡ್ರೆಸ್ ಚೇಂಜ್ ಎಲ್ಲ ಮಾಡೋದಕ್ಕೆ. ಬಟ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿದೆ ಆ ಟೆಂಟಲ್ಲಿ ಮಾಡೋದಕ್ಕೆ. ಅದಕ್ಕೆ ಇವರೆಲ್ಲ ಹುಡುಗರು ಹೋಗಿದ್ದಾರೆ ರೂಮ್ಸ್ ನೋಡ್ಕೊಂಡು ಬರೋಕ್ಕೆ. ಎಲ್ಲಾದರೂ ರೂಮ್ಸ್ ಇದೆಯಾ ಡ್ರೆಸ್ ಚೇಂಜ್ ಮಾಡೋಕ್ಕಂತ. ಬಿಕಾಸ್ ನಾವು ಮನೆ ಬಿಟ್ಟಿದ್ದೆ 3:30ಗೆ. ಸೊ ಇವಾಗ 6:30ಗೆ ಬಂದಿದ್ದೀವಿ. ಇಲ್ಲಿ ಒಂದು 2-3 ಅವರ್ಸ್ ಶೂಟ್ ಮುಗಿಸ್ಕೊಂಡು ಹೋಗ್ತೀವಿ ಅದಕ್ಕೆ. ಸೊ ಲೆಟ್ಸ್ ಸಿ ಯಾವ್ದಾದ್ರು ರೂಮ್ ಸಿಗುತ್ತಾ ಅಂತ. ನನಗೆ ಟೈಮೇ ಸಿಕ್ಕಿಲ್ಲ ನಿಮ್ಗೆಲ್ಲರಿಗೂ ರೂಮ್ ತೋರ್ಸೋಕ್ಕೆ. ಸೊ ಇದು ಆಗಿದೆ ನನ್ನ ಔಟ್ಫಿಟ್. ಆ್ಯಂಡ್ ಹೀಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಕೆಳಗಡೆ ಒಂದಿತ್ತು ರೂಮ್ ಥರ, ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಾಯಿತು. ಸೊ ಆ್ಯಂಡ್ ಕಾರಿಗೆ ಬಂದು ವಾಪಸ್ ನಾವು ರೆಡಿ ಆದ್ವಿ. ಸೊ ಇದು ಮಧು ಔಟ್ಫಿಟ್. ಆ್ಯಂಡ್ ಅದು ಮನು. ಹಾಯ್ ಮಾಡು ಮನು. ಹಿಂದೆ ನಿಂತ್ಕೊಂತ
ಸೊ ಇವಾಗ ಸ್ವಲ್ಪ BTS ತೋರಿಸ್ತೀನಿ, ಬಟ್ ನೀವು ರೀಲ್ಸಲ್ಲೇ ಹೋಗ್ಬಿಟ್ಟು ನೋಡಿ ಈ ವಿಡಿಯೋನ. ರೀಲ್ಸಲ್ಲಿ ಹಾಕ್ತೀನೋ ಯೂಟ್ಯೂಬಲ್ಲಿ ಹಾಕ್ತೀನೋ ಗೊತ್ತಿಲ್ಲ, ಎಲ್ಲ ಹಾಕಿರ್ತೀನೋ, ಹೋಗ್ಬಿಟ್ಟು ನೋಡಿ ಹೇಗಿದೆ ಅಂತ ತಿಳಿಸಿ. ಎಷ್ಟು ಚೆನ್ನಾಗಿದೆ ನೋಡು ಮಂಜು ಅಲ್ವಾ? ಅದು ನಿಂಗೇನು ಅನ್ನಿಸ್ತಿದೆ ಇವತ್ತು ಬಿಡುವೆ? ಫಸ್ಟ್ ಟೈಮ್ ಬಂದಿರೋದು ನಿನಗೆ ಮೇಲ್ಕೋಟೆ, ಹೇಗಿದೆ? ಕಲ್ಯಾಣಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಇವಾಗ ಮುಗೀತು. 11:30 ನಿನ್ನೆ ತೋರಿಸೋದು. ಮಧು ಅವಾಗಲೇ ಒಂದು ಡ್ರೆಸ್ ಹಾಕೊಂಡಿದ್ದ, ಇವಾಗ ಈ ಡ್ರೆಸ್ ಹಾಕೊಂಡಿದ್ದಾನೆ. ನಾನು ಆವಾಗಲಿಂದ ಇದೊಂದೇ ಡ್ರೆಸ್ಸಲ್ಲಿದ್ದೀನಿ. ಇಲ್ಲಿ ಎಷ್ಟು ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊತಾರೆ ಅಂದರೆ ಅಷ್ಟು ಜನ. ನಾವು ನೋಡ್ದಂಗೆ ಇಲ್ಲೊಂದು 20 ಜನ ಬಂದಿಲ್ವೇನೋ? ಏ ಸೀರಿಯಸ್ ಆಗಿ ಹೇಳು, ಜೋಡಿ ಇಲ್ಲೊಂದು 20 ಜನ ಆದರೂ ಬಂದಿದ್ದಾರೆ ಇಲ್ಲಿ ಮಾಡಿಸ್ಕೊಳ್ಳೋದಕ್ಕೆ. 20 ಜೋಡಿ ಬಂದಿದ್ರು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ. ನಾನು ಅಂದ್ಕೊಂಡೆ ಇಲ್ಲೆಲ್ಲ ಫುಲ್ ಆರಾಮಾಗಿರುತ್ತೆ ಅಂತ. ನಿಮಗೂ ತೋರಿಸ್ತೀನಿ. ಆಲ್ರೆಡಿ ಇಲ್ಲಿ 3-4 ಜನ ಮಾಡ್ಕೊತಾ ಇದ್ದಾರೆ. ಅಲ್ಲೊಬ್ಬರು ಆ್ಯಂಡ್ ಇಲ್ಲೊಬ್ಬರು, ಅಲ್ಲೊಬ್ಬರು. ಇವಾಗ ಸ್ವಲ್ಪ ಖಾಲಿಯಾಗಿದೆ, ಅಂದರೆ ಇವಾಗ 11:30 ಆಗಿದೆ. ನಾವೇ ಬೆಳಗ್ಗೆ 6:00ಗೆ ಶುರು ಮಾಡಿ ಇವಾಗ 11:30 ತನಕ ಮಾಡಿರೋರು ನಾವು ಒಬ್ಬರೇ. ಮಿಕ್ಕಿದವರೆಲ್ಲ 1-2 ಅವರ್ಗೆ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಸೊ ಅದೇ ಇವಾಗ ಫುಲ್ ಹೊಟ್ಟೆ ಹಸಿತಿದೆ, ಏನೂ ತಿಂದಿಲ್ಲ. ಊಟ ಮಾಡೋಕ್ಕೆ ಹೋಗ್ತೀವಿ, ಅಲ್ಲ ತಿಂಡಿ ಮಾಡೋಕ್ಕೆ ಹೋಗ್ತೀವಿ. ನಮಗೆ ತುಂಬ ಸಪೋರ್ಟ್ ಮಾಡ್ದ ಮನು ಮಾತ್ರ. ಈ ಬುಟ್ಟಿ ಎಲ್ಲ ಇಟ್ಕೊಂಡು ನಾವು ಪ್ರಾಪ್ಸಾಗಿ ಯೂಸ್ ಮಾಡಿದ್ವಿ. ಈ ಬುಟ್ಟಿ, ಅಲ್ಲಿ ಹೂವು, ಇಲ್ಲಿ ಹೂವೆಲ್ಲ ಚೆಲ್ಲಾಡಿದ್ದೀವಿ. ಸೊ ನೀವು ವಿಡಿಯೋ ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಅವಾಗ ಗೊತ್ತಾಗುತ್ತೆ. ಇವಾಗೆಲ್ಲ ಹೋಗ್ತಾ ಇದ್ವಿ ಮನೆಗೆ, ಮೈಸೂರಿಗೆ. ಮೇಲ್ಕೋಟೆಗೆ ಬಂದಮೇಲೆ ಪುಳಿಯೋಗರೆ ತಿಂದೇ ಇರೋಕ್ಕಾಗತ್ತಾ? ಸೊ ಇಲ್ಲಿ ಪುಳಿಯೋಗರೆ ತಿನ್ಕೊಂಡು ಸ್ಟ್ರೇಟ್ ನಾವು ಹೋಗಿದ್ದೆ ಮೈಸೂರಿಗೆ. ಸೊ ಇವಾಗ ರೆಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಶೂಟ್ ಆವಾಗಲೇ ಹೇಳ್ದಂಗೆ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ತುಂಬ ಅಂದರೆ ತುಂಬ ಲೇಟ್ ಆಗಿದೆ. ನಾನು ರೆಡಿಯಾಗಿ ನನ್ನ ಮದುಗೂ ಸ್ವಲ್ಪ ಟಚಪ್ ಅದು ಇದು ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಸೊ ಇವಾಗ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಆಟೋ ಕ್ಯಾಚ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ನಾನು ಜೊತೆ ಎಲ್ಲ ಹಾಕ್ಕೊಂಡೆ ನನಗೆ ನಾನು. ಓಕೆ ಲೆಟ್ಸ್ ಗೋ. ಈಗ ಲೊಕೇಶನ್ಗೆ ಬಂದಿದ್ದೀವಿ. ನಿಮಗೆಲ್ಲ ಮದು ಔಟ್ಫಿಟ್ ತೋರಿಸ್ತೀನಿ. ಓ ಹ್ಯಾನ್ಸಮ್. ಈಗ ನಿಂತ್ಕೊ, ಚೆನ್ನಾಗಿ ಏನಾದರೂ ಪೋಸ್ ಮಾಡ್ಕೊಂಡು. ಎಷ್ಟೊಂದು ಜನ ಪ್ರೀ ವೆಡ್ಡಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಲ್ಲಿ. ಅಲ್ಲ ಇದು ವೀಕ್ ಡೇಸ್ ಏನಕ್ಕೆ ಇಷ್ಟೊಂದು ಜನ ಮಾಡ್ತಾ ಇದ್ದಾರೆ? ಆಲ್ಮೋಸ್ಟ್ ಒಂದು ಶೂಟ್ ಆಯಿತು. 2 ಅವರ್ಸಿಂದ ಶೂಟ್ ಮಾಡ್ತಾ ಇದ್ದೀವಿ. ಇನ್ನೂ ಮುಗ್ದಿಲ್ಲ. ಬರೀ ಅವ್ರು ಹೇಳ್ತಾ ಇದ್ದಾರೆ ಬರೀ ಒಂದು 3 ಮಿನಿಟ್ಸ್ ಅಷ್ಟು ವೀಡಿಯೋ ಅಷ್ಟೇ ಆಗಿದೆ ಅಂತ. ಇನ್ನು 2 ಅವರ್ಸ್ ಶೂಟ್ ಮಾಡ್ಬೇಕು ನಾವು. ಏನೇ ಪ್ಯಾಲೇಸ್ಗೆ ಹೋಗ್ತೀನಂದಲ್ಲ? ನಾನು ಆಲ್ರೆಡಿ ತುಂಬ ಸುಸ್ತಾಗ್ಬಿಟ್ಟಿದೆ. ನಾನು ಎಷ್ಟು ಬೆವರು ಬಿಟ್ಟಿದ್ದೀನಿ ಅಂದರೆ. ಬಟ್ ನೋಡೋಣ, ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡ್ತಾರೆ. ನಾವು ಇವಾಗ ಕ್ವಿಕ್ಕಾಗಿ ಪ್ರೀ ವೆಡ್ಡಿಂಗ್ ಶೂಟ್ನ ಮುಗಿಸ್ಕೊಂಡು ನಾವು ಮೈಸೂರು ಝೂಗೆ ಬಂದಿದ್ದೀವಿ. ಇನ್ನು ನಮಗೆ ಟ್ರೈನ್ ಇರೋದು ಅರೌಂಡ್ 4 o'clock. ಸೊ ಅದಕ್ಕೆ ಏನು ಟೈಮ್ ವೇಸ್ಟ್ ಮಾಡೋದು ಅಂತ ಇವಾಗ ಟೈಮ್ ಬರೀ 12 o'clock. ಸೊ ಇನ್ನು 4 hour ಟೈಮ್ ವೇಸ್ಟ್ ಮಾಡಬೇಕು ನಾವಿಲ್ಲಿ. ಸೊ ನಾವು ಮೈಸೂರು ಝೂಗೆ ಹೋಗ್ತಾ ಇದ್ದೀವಿ. ನಿಮಗೂ ಒಂದು ಅಷ್ಟು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಮೈಸೂರು ಝೂ ನೋಡಿ. ಆ್ಯಂಡ್ ನೋಡಿ ಅಷ್ಟೇ, ಬಾಯ್. ಪ್ಲಾಸ್ಟಿಕ್ ಅಲ್ಲ ಇದು. ಇಷ್ಟು ಚೆನ್ನಾಗಿದೆ ಅಲ್ಲ ಇದು. ಇಲ್ಲೊಂದು ಪಕ್ಷಿ ನಾವು ಹೆಂಗೆ ಕೂಗಿದ್ರು ಅದು ಕೂಗ್ತಿದೆ. ಇದು ಹೆಸರು ಆಫ್ರಿಕನ್ ಗ್ರೇ ಪ್ಯಾರೆಟ್. ಹಲೋ ಹಲೋ ಅಂತ. ಹಲೋ ಹಲೋ ಅಯ್ಯೋ, ವಾಪಸ್ ಹೋಯ್ತು. ಅಲ್ಲ, ನನ್ನ ನೋಡಿದ ತಕ್ಷಣ ವಾಪಸ್ ಹೊಟ್ಟೈತೆ. ಏನಕ್ಕೆ ಮದುವೆ ಇರ್ಬೋದು? ಏನಕ್ಕೆ ನಮ್ಮನ್ನ ನೋಡಿದ ತಕ್ಷಣ ವಾಪಸ್ ಹೋಯ್ತು? ಯಾವುದೋ ಇದು ಸರಿ ಇಲ್ಲ ಅಂತ. ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಿದ್ದೆ. ಸುಮ್ಮ ಫುಲ್ ಕೂಲಾಗಿ ಕೂತ್ಕೊಂಡಿದೆ ಆರಾಮಾಗಿ.
ನೋಡಲಿಗೆ ಹಂಬಲಿಸಿದೆ ಮನ. ಮಧು ಇಲ್ಲೂ ಟೀಮ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾನೆ. ಮಧು ಪ್ಲೀಸ್ ನನ್ನ ಜೊತೆ ಝೂ ನೋಡು ಝೂ ಫ್ರೆಂಡ್ಸ್. ಯಾವುದೋ ಪೇಜೆಂಟ್ ತಪ್ಪಿಸ್ಕೊಂಡ್ಬಂದ್ಬಿಟ್ಟಿದ್ವಿ. ಅಯ್ಯೋ ಅದಕ್ಕೆ ರೆಕ್ಕೆಗಳೇ ಇಲ್ಲ. ಎಲಿಫೆಂಟ್ ಎಂತ ಎಲಿಫೆಂಟ್. ಅದಕ್ಕೆ ನೀರು ನೋಡು, ನೀರೆಲ್ಲ ಇದೆ ಆ ಕಡೆ ಇದೆ ನೋಡೋದು. ಓ ಹಾಂ, ಇದು ನೀರು ಕಮ್ಮಿನೇ. ಬನ್ನಿ ಬೇಗ ಹೋಗೋಣ. ಸೊ ಇದಾಗಿತ್ತು ನನ್ನ ಪ್ರೀ ವೆಡ್ಡಿಂಗ್ ಶೂಟ್ನ ವಿಡಿಯೋ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲ ಪ್ರೀ ವೆಡ್ಡಿಂಗ್ ವೀಡಿಯೋಸು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಹೋಗ್ಬಿಟ್ಟು ನೋಡಿ. ಇನ್ಸ್ಟಾಗ್ರಾಮೆಲ್ಲ ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೋಗಿ ನೋಡಿ. ಆ್ಯಂಡ್ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಝೂಲ್ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ, ಎಲ್ಲ ಪ್ರಾಣಿಗಳು. ಸೊ ಝೂ ಟೂರ್ ಎಲ್ಲ ಆಯಿತು, ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಬ್ಯಾಂಗ್ಳೂರ್ಗೆ ಹೋಗಿ ರೆಸ್ಟ್ ಮಾಡೋದು. ಮದುವೆಗಿನ್ನ 2 ವಾರ ಇದೆ. ಭಯ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಓಕೆ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬ್ಯಾಂಗ್ಳೂರಿಗೆ ಬಂದಾಯಿತು. ಆ್ಯಂಡ್ ಈ ವಿಡಿಯೋ ನಾನು ಎಕ್ಸಾಕ್ಟ್ಲಿ ಆಫ್ಟರ್ 1 ವೀಕ್ ಆದಮೇಲೆ ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಅಪ್ಡೇಟ್ ಹೇಳೋಕ್ಕೆ, ಸೊ ನಾವು ಮೈಸೂರಲ್ಲಿ ಶೂಟ್ ಮಾಡಿದ ಪ್ರೀ ವೆಡ್ಡಿಂಗ್ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಬಿಕಾಸ್ ಶೂಟ್ ಮಾಡೋಕ್ಕೆ ಯೂಸ್ ಮಾಡಿದ ಕ್ಯಾಮ್ರಾ ಅನ್ಫಾರ್ಚುನೇಟ್ಲಿ ಕ್ರ್ಯಾಶ್ ಆಗಿಬಿಟ್ಟು ಸೊ ಎಲ್ಲ ಫುಟೇಜಸ್ಸು ಡಿಲೀಟ್ ಆಗೋಗ್ಬಿಟ್ಟಿದೆ. ಬಟ್ ಗುಡ್ ಪಾರ್ಟ್ ಏನಂದರೆ ಅವ್ರು ನಮಗೆ ವರ್ಟಿಕಲ್, ಸೊ ನಾವು ಮೈಸೂರಲ್ಲಿ ಏನು ಮಾಡಿದ್ವಿ ಅಂದರೆ ಬೋತ್ ಹಾರಿಸಾಂಟಲ್ ವೀಡಿಯೋನ ತೆಗೆಸ್ಕೊಂಡಿದ್ವಿ ಆ್ಯಂಡ್ ವರ್ಟಿಕಲ್ ವೀಡಿಯೋನ ತೆಗೆಸ್ಕೊಂಡಿದ್ವಿ. ಆ ವರ್ಟಿಕಲ್ ವೀಡಿಯೋ ಇದೆ, ಸೊ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಮಾಡಿದರೆ. ಸೊ ಹಾರಿಸಾಂಟಲ್ ವೀಡಿಯೋ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಮೈಸೂರಲ್ಲಿ ಬೆಸ್ಟ್ ಪ್ಲೇಸಸ್ ಅಲ್ಲಿ ಹೋಗ್ಬಿಟ್ಟು ಲೈಕ್ ಪ್ಯಾಲೇಸ್ ಹತ್ರ ಆ್ಯಂಡ್ ಆ ಸರ್ಕಲ್ ಇದೆ ಅಲ್ವಾ, ಆ ಸರ್ಕಲ್ ಹತ್ರ, ಆಟೋ ಸ್ಟ್ಯಾಂಡ್ ಹತ್ರ ಲೈಕ್ ತುಂಬ ಚೆನ್ನಾಗಿ ಇಡ್ಸ್ಕೊಂಡಿದ್ವಿ. ಬಟ್ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇವಾಗ ಇರೋದ್ರಲ್ಲೇ ಇರೋದು ಎಷ್ಟು ಶೂಟ್ ಮಾಡಿದ್ದೀವೋ ಅಷ್ಟೇ ಮೆಮೊರೀಸ್. ಸೊ ಇದನ್ನ ಹೇಳೋಕ್ಕೆ ಈ ವಿಡಿಯೋ ಕಂಟಿನ್ಯೂ ಮಾಡಿದೆ. ಸೊ ಅಷ್ಟೇ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.